ಬಾಗಲಕೋಟೆ ಮಂದಿಗೆ ಸಂಜೆ ಆದರೆ ಸಾಕು ಭಯ ಶುರುವಾಗುತ್ತೆ. ಕಾರಣ ಮಂಕಿ ಕ್ಯಾಪ್ ಕಳ್ಳರ ಹಾವಳಿ. ಹುನಗುಂದದಲ್ಲಿ ಮಂಕಿ ಕ್ಯಾಪ್ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ. ಪೊಲೀಸರ ಮನೆಗಳನ್ನೂ ಕೂಡ ಈ ಕಳ್ಳರು ಬಿಡ್ತಾ ಇಲ್ವಂತೆ. ರಾತ್ರಿಯ ವೇಳೆ ಮನೆಗೆ ಓಡಾಡ್ತಾ ಇದ್ದಾರೆ ಕಳ್ಳರು. 3 ಪೊಲೀಸ್ ಸಿಬ್ಬಂದಿ ಮನೆಯಲ್ಲಿಯೇ ಕಳ್ಳತನ ಆಗಿದೆಯಂತೆ. ಮಂಕಿ ಕ್ಯಾಪ್ ಕಳ್ಳರ ಓಡಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪೊಲೀಸರ ಮನೆಯಲ್ಲಿ ವಸ್ತುಗಳನ್ನು ಕದ್ದು ಹೋಗ್ತಾ ಇದ್ದಂತಹ ಗ್ಯಾಂಗ್ ಮಂಕಿ ಕ್ಯಾಪ್ ಗ್ಯಾಂಗ್. ಮಂಕಿ ಕ್ಯಾಪ್ ಅನ್ನು ಹಾಕಿ ಕೋಲು ಬ್ಯಾಟರಿ ಜೊತೆ ಖದೀಮರು ಬರ್ತಾರೆ. ಹುನಗುಂದದಲ್ಲಿ 9ಕ್ಕೂ ಹೆಚ್ಚು ಮನೆಗಳನ್ನ ಕನ್ನ ಹಾಕಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ನಗದು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಖದೀಮರು. ಮನೆಗಳ ಹೊರಗಿದ್ದ ಸಿಸಿಟಿವಿಯಲ್ಲಿ ಈ ಮಂಕಿ ಕ್ಯಾಪ್ ಖದೀಮರ ಚಲನವಲನ ಸೆರೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. 4 ಜನ ಕಳ್ಳರು ಮನೆಯ ಒಳಗೆ ನುಗ್ತಾ ಇರುವಂತಹ ಕಳ್ಳರು ಮಂಕಿ ಕ್ಯಾಪ್ ಹಾಕೋತಾರೆ, ಮುಖಕ್ಕೆ ಮಾಸ್ಕ್ ಹಾಕೋತಾರೆ, ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ಬರ್ತಾರೆ. ಕಳ್ಳರಿಗಾಗಿ ಸದ್ಯ ಪೊಲೀಸರು ಬಲೆ ಬೀಸಿದ್ದಾರೆ. 3 ಪೊಲೀಸ್ ಸಿಬ್ಬಂದಿ ಮನೆನೇ ಈ ಖದೀಮರು ಕಳ್ಳತನ ಮಾಡಿದ್ದಾರೆ. ತಮ್ಮ ಕೈ ಚಳಕ ತೋರಿದ್ದಾರೆ. ಹುನಗುಂದದಲ್ಲಿ ಆದಂತಹ ಕಳ್ಳತನ ಇದು. ಮಂಕಿ ಕ್ಯಾಪ್ ಕಳ್ಳರು ಎಂಟ್ರಿ ಕೊಡ್ತಾ ಇರೋ ಸಂದರ್ಭದ ಸಿಸಿಟಿವಿ ಫುಟೇಜ್ ಗಮನಿಸ್ತಾ ಇದ್ದೀರಿ. ಗುಂಪು ಕಟ್ಕೊಂಡು ಬರ್ತಾರೆ. 4 ರಿಂದ 5 ಜನ ಹಗಲಿನಲ್ಲಿ ಹೊಂಚು ಹಾಕಿರ್ತಾರೆ. ಯಾರ ಮನೆಗೆ ಹೇಗೆ ನುಗ್ಗಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡಿರ್ತಾರೆ ಹಗಲಿನಲ್ಲಿ. ರಾತ್ರಿ ಸಂದರ್ಭ ಕಾರ್ಯಾಚರಣೆ ಮಾಡ್ತಾರೆ. ಕೈಯಲ್ಲಿ ಕೋಲು, ಬ್ಯಾಟ್ರಿ, ಮುಖಕ್ಕೆ ಮಾಸ್ಕ್, ತಲೆಗೆ ಮಂಕಿ ಟೋಪಿ ಹಾಕೊಂಡು ಯಾರಿಗೂ ತಮ್ಮ ಗುರುತು ಸಿಗಬಾರದು ಅನ್ನೋ ರೀತಿಯಲ್ಲಿ ಕಳ್ಳರು ಮನೆಗೆ ನುಗ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.